ನಮಸ್ಕಾರ ರೀ. ಇವತ್ತಿನ ದಿನ ಆರೋಗ್ಯಕರವಾದ ABC ಜ್ಯೂಸ್ ಮುಖಾಂತರ ಆರಂಭ ಮಾಡಿದೆ. 1 ಆ್ಯಪಲ್, 1 ಬೀಟ್ರೂಟ್, 1 ಕ್ಯಾರೆಟನ್ನು ಚೆಂದಂಗೆ ಕಟ್ ಮಾಡಿಕೊಂಡು ಅದನ್ನು ಬ್ಲೆಂಡರ್ನಾಗ ಹಾಕಿ ಬ್ಲೆಂಡ್ ಮಾಡಿಕೊಂಡು ಸೋಸಿ ಕುಡಿದ್ರಾಯ್ತು. ನೆನಪಿರಲಿ, ಇದಕ್ಕೆ ಬೆಲ್ಲ, ಉಪ್ಪು, ಸಕ್ಕರೆ ಏನೂ ಹಾಕಬಾರ್ದು. ನೈಸರ್ಗಿಕವಾಗಿಯೇ ಬೀಟ್ರೂಟ್, ಆ್ಯಪಲ್, ಕ್ಯಾರೆಟ್ ಎಲ್ಲ ಸ್ವೀಟಾಗೇ ಇರ್ತಾವ್ರಿ. ಇದು ಹೋಗೋದಿಲ್ಲ ಅಂಥೇಳಿ ಕಣ್ಣು ಮುಚ್ಚಿ ಗಟ ಕುಡಿದ್ಬಿಟ್ರೆ ಅದ್ರ ಕೆಲಸ ಹೊಂಡೋದಿಲ್ಲ ರೀ. ಅದಕ್ಕೆ ಶಾಂತ ಕುಂತು ಒಂದೊಂದು ಗುಟಕ್ಕೆ ಬಾಯಾಗ ಹಾಕ್ಕೊಂಡು ಬಾಯಿ ತುಂಬ ಮುಕ್ಕಳಿಸಿ ಶಾಂತಾಗೆ ಕುಡಿದು ಇಂಥ ಅದ್ಭುತ ರುಚಿಯನ್ನು ಕೊಟ್ಟ ಪ್ರಕೃತಿಗೆ ಒಂದು ಧನ್ಯವಾದ ಹೇಳೋಣ್ರಿ. ಆಮೇಲೆ ಉಳಿದಿದ್ದ ತೌಡ ವೇಸ್ಟ್ ಮಾಡಬಾರ್ದು. ಬಾಡಿ ಸ್ಕ್ರಬ್ ಆಗ್ಯಾರೆ ಬಳಸ್ಕೊರಿ, ಗಿಡಕ್ಕೆ ಗೊಬ್ಬರ ಆಗ್ಯಾರೆ ಹಾಕ್ರಿ. ಅದಾಗಿಂದ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನಾಷ್ಟ ಮಾಡಿ ನನ್ನ ಮಗಳಿಗೆ ನಾಷ್ಟಾಕಂತ ಹೇಳಿನೇ ಅನ್ನ ತುಪ್ಪ ಉಣಿಸ್ಬಿಟ್ಟೆ ರೀ. ಯಾಕಂದ್ರೆ ಆಕೆ ಅವಲಕ್ಕಿ ತಿನ್ನೋದಿಲ್ಲ ಅಂಥೇಳಿ. ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಆಗಿಂದ ಒಂದು ಸ್ವಲ್ಪ ಹೊತ್ತು ಇವತ್ತು ಚಳಿಗಾಲದ ಸ್ಪೆಷಲ್ ಒಂದು ಕಾಯಿ ಬಂದಿತ್ತು ನೋಡ್ರಿ. ಯಾವುದು ಅಂತಂದ್ರೆ ಅದು ಬಳ್ಳೋಳ್ಕಾಯಿ. ನಿಮ್ಮ ಕಡೆ ಏನಂತೀರಿ? ಇದಕ್ಕೆ ಒಂದೊಂದು ಊರಾಗ ಬೇಲದ ಹಣ್ಣು ಅಂತಾರೆ, ಬ್ಯಾಲದ ಹಣ್ಣು ಅಂತಾರೆ, ಬಳ್ಳೋಳ್ಕಾಯಿ ಅಂತಾರೆ, ಇಂಗ್ಲೀಷ್ನಾಗ ವುಡ್ ಆ್ಯಪಲ್ ಅಂತಾರೆ. ಇದು ನನ್ನ ಫೇವ್ರೆಟ್ ಫ್ರೂಟ್. ವರ್ಷಕ್ಕೊಮ್ಮೆ ಬರುವಂಥ ಇಂಥ ಸೀಸ್ನಲ್ ಫ್ರೂಟ್ಸ್ಗಳನ್ನು ತಿನ್ನೋದು ಮಿಸ್ ಮಾಡೋಕೆ ಹೋಗಬಾರ್ದು ನೋಡ್ರಿ. ಯಾಕಂದ್ರೆ ಅವು ಮತ್ತು ಮೇಲೆ ತಿಂತೀನಿ ಅಂತಂದ್ರೆ ಸಿಗೋದಿಲ್ಲ. ಬಳ್ಳೋಳ್ಕಾಯಿ ತೊಗೊಂಡು ಅದಕ್ಕೆ ಕಲ್ಲೇ ಒಂದು ಏಟು ಹಾಕಿ ಒಡೆದು ಅದನ್ನು 2 ವಾಟ್ಗ ಮಾಡಿ ಅದ್ರ ಒಳಗಿನ ತಿರುಳೆಲ್ಲ ತಕ್ಕೊಂಡು ಒಂದು ಬಟ್ಟಲ್ದಾಗ ಹಾಕಿ ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಬೆರೆಸಿ ಒಂದು ಚಿಟಿಗೆ ಉಪ್ಪು ಹಾಕಿ ಕಲಿಸ್ತಿದ್ರೆ ಕೈಯಾಗ ಈ ಕಡೆ ಕಲಿಸ್ತಿರ್ತೀವಿ, ಬಾಯಾಗ ಆ ಕಡೆ ನೀರು ಸುರಿತಿರ್ತಾವೆ ನೋಡ್ರಿ. ಈಗೀಗ ನನ್ನ ಮಗಳು ನಿಂತಲ್ಲಿ ಕುಂತಲ್ಲಿ ಎಲ್ಲ ಕಡೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಿರ್ತಾಳ್ರಿ. ಅದ ಹಿನ್ನೆಲೆ ಧ್ವನಿ ಆಕಿಂದು ನೋಡ್ರಿ. ಕಲಿಸ್ದಂಗೆ ಬೆಲ್ಲೆಲ್ಲ ಕರಗಿ ಉಪ್ಪೆಲ್ಲ ಹೀರ್ಕೊಂಡು ಅದೆಷ್ಟು ಚಂದ ಆಯ್ತಲ್ರಿ ನೋಡಾಕ. ಯಾವಾಗ ತಿನ್ನಲಿ ಅಂತ ಅನ್ನಿಸ್ತಿರ್ತದೆ. ನೋಡಾಕು ಚಂದ, ತಿನ್ನಾಕು ಸ್ವಾದ, ದೇಹಕ್ಕೂ ತಂಪು. ಬರ್ರಿ ಬ್ಯಾಲ್ದ ಹಣ್ಣು ತಿನ್ನೋಣಂತ. ಚಮಚ ಬಾಟ್ಲದಾಗ ಹಾಕ್ಕೊಂಡು ತಿಂದ್ರೆ ಅದ್ರ ಸ್ವಾದ ಹೆಚ್ಚಾಗೋದಿಲ್ರಿ. ಹಿಂಗೆ ತಿನ್ಬೇಕು ಅದನ್ನು. ನೋಡಿದ್ರಾಗ ಟೈಮ್ 5 ಆಗೇ ಬಿಡ್ತು ನೋಡ್ರಿ. ಹೊತ್ತು ಮುಣಗಿಂದ ಥಂಡ್ ಹೆಚ್ಚಾಗ್ತದೆ. ಆಮೇಲೆ ಮುಂಜಾನೆ ಮಗಳಿಗೆ ಒಬ್ಬೇಕಿಗೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಸಂಜೆ 5ರಿಂದ 6 ತನಕ 1 ತಾಸು ಸೂರ್ಯಾಸ್ತದ ಸೊಬಗನ್ನು ಸವಿತಾ ನಾನು ವಾಕಿಂಗ್ ಮಾಡಾಕತ್ತೀನಿ ರೀ. ಗರ್ಭಾವಧಿಯ 8ನೇ ತಿಂಗಳಿದಾಗಿರೋದ್ರಿಂದ ಮೊನ್ನೆ ವೈದ್ಯರ ಸೂಚನೆಯ ಮೇರೆಗೆ ಒಂದಿಷ್ಟು ಲಘು ವ್ಯಾಯಾಮಗಳನ್ನು ಮಾಡಿರಿ, ವಾಕಿಂಗ್ ಮಾಡಿರಿ, ನಿಮ್ಮನ್ನು ನೀವು ಚಟುವಟಿಕೆಯಿಂದ ಇಟ್ಕೋರಿ, ಕ್ರಿಯಾಶೀಲರಾಗಿರ್ರಿ ಅಂತ ಅವ್ರು ಹೇಳೋಕ್ಕಿಂತ ಮೊದಲು ನಾ ಹಂಗೆ ಅದೀನಿ ರೀ. ಹೊಟ್ಟಾಗಿನ ಕೂಸಿನ ಕೂಡ ಮನ್ಸಾರ ಮಾತಾಡ್ಕೊತ ಕೈ ಹಿಡ್ಕೊಂಡು ನನ್ನ ಮಗಳ ಜೊತೆ ಪ್ರಕೃತಿಯೊಳಗಿನ ಸೊಬಗುಗಳನ್ನು ತೋರಿಸ್ಕೊತ ಆ ಹಕ್ಕಿಗೆ ಏನಂತಾರ, ಈ ಗಿಡ ಯಾವುದು, ಅವೆಲ್ಲ ಆಕೆಯ ಪ್ರಶ್ನೆಗಳಿಗೆ ಉತ್ತರ ಹೇಳ್ಕೊತ ಆಕಿನ ಕೂಡ 1 ತಾಸು ಕಳೆಯುವ ಈ ಸಮಯ ಅದಲ್ರಿ ನಿಜಕ್ಕೂ ನನ್ನ ಇಡೀ ದಿನದೊಳಗೆ ಭಾರಿ ಅತ್ಯವಶ್ಯಕ ಅತ್ಯಮೂಲ್ಯವಾದ ಸಮಯ ಆಗಿರ್ತದೆ. ಆ ಕಡೆ ಸೂರ್ಯ ತನ್ನ ಮನೆ ಸೇರ್ತಿದ್ದಂಗೆ ನಾವು 6 ಗಂಟೆ ಅನ್ನೋದ್ರಾಗ ಮನೆಗೆ ಬಂದುಬಿಡ್ತೀವಿ ರೀ. ಮನೆಗೆ ಬಂದಿಂದ ಒಂದು 10
10 ನಿಮಿಷ ಸುಮ್ಮ ಕುಂತು ನನ್ನ ಮಗಳ ಜೊತೆ ಮಾತಾಡ್ಕೊತ ನಾ ಸುಮ್ಮ ಕುಂತ್ರು ಆಕೆ ಮಾತ್ರ ಸುಮ್ಮ ಕೂಡೋದಿಲ್ಲ ನೋಡ್ರಿ. ಆಕಿನ ಕೆಲಸ ಆಕೆ ಮಾಡ್ತಿರ್ತಾಳೆ. ನಾ ಶಾಂತ ಕುಂತ್ರ ಅಮ್ಮ ನಾ ವಿಡಿಯೋ ಮಾಡ್ತೀನಿ ಅಂತ ಮಾಡಾಕತ್ತಾಳ. ನೀವು ನೋಡಿ ಆಕೆಗೊಂದು ಮೆಚ್ಚುಗೆ ಸೂಚಿಸ್ಬಿಡ್ರಿ. Hi, I'm Billy. I'm the papa. Mama, mama, mommy, mama, mommy, mama, mommy, mommy. Yes, yes, cycle. Yes, yes, cycle. Yes, yes, my book. Yes, yes, book. Yes, I know, mama. No, about it. Okay. That done it, but you know, ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ